ಜಗತ್ತಿನಲ್ಲಿ ಅದೆಷ್ಟೋ ವಿಚಿತ್ರ ಸಂಪ್ರದಾಯಗಳಿವೆ. ಒಂದೊಂದು ಧರ್ಮ ಜಾತಿಗಳಲ್ಲಿ ಆಚಾರ ವಿಚಾರಗಳು ಭಿನ್ನವಾಗಿವೆ. ಇಲ್ಲೊಂದು ಜನಾಂಗದವರು ಹೆಣದೊಂದಿಗೆ ವಾಸ ಮಾಡ್ತಾರೆ ಅನ್ನೋದೇ ಈ ಸ್ಟೋರಿಯ ವಿಶೇಷ. ಸತ್ತ ಮೇಲೆ ಹೆಣಕ್ಕೆ ಅಂತ್ಯ ಸಂಸ್ಕಾರ ಮಾಡೋದು ಸಾಮಾನ್ಯ. ವರ್ಷಕ್ಕೊಮ್ಮೆ ಪುಣ್ಯತಿಥಿ ಮಾಡ್ತಾರೆ. ಆದ್ರೆ ಮತ್ತೆ ಹೆಣವನ್ನ ಮನೆಗೆ ತೆಗೆದುಕೊಂಡು ಬರ್ತಾರಾ? ಖಂಡಿತ ಇಲ್ಲ. ಆದ್ರೆ ಇವರು ಮಾತ್ರ ಸಮಾಧಿಯಿಂದ ಹೆಣ ತೆಗೆದುಕೊಂಡು ಬಂದು ಹಬ್ಬ ಮಾಡ್ತಾರೆ. ಅದು ಇಂಡೋನೇಷ್ಯಾದಲ್ಲಿ. ಟೋರಾಜನ್ ಎಂಬ ಜನಾಂಗದಲ್ಲಿ ಈ ರೀತಿಯ ಆಚರಣೆ ಇದೆ. ಒಮ್ಮೆ ಬೇಟೆಗಾರನೊಬ್ಬ ಕಾಡಿನಲ್ಲಿ ಬೇಟೆಗೆ ಹೋದಾಗ ಅಸ್ಥಿ ಪಂಜರವೊಂದು ಸಿಕ್ಕಿತ್ತಂತೆ. ಅದನ್ನ ಮನೆಗೆ ತಂದು ಬಟ್ಟೆ ಸುತ್ತಿ ತನ್ನ ಬಳಿ ಇಟ್ಕೊಂಡಂತೆ. ಅವನಿಗೆ ಅಂದಿನಿಂದ ಅದೃಷ್ಟ ಬದಲಾಯಿತಂತೆ. ಅಂದಿನಿಂದ ಈ ಜನಾಂಗದಲ್ಲಿ ಈ ಸಂಪ್ರದಾಯ ಬೆಳೆದಿದೆ. ಪ್ರತಿ 3 ವರ್ಷಕ್ಕೊಮ್ಮೆ ಶವಪೆಟ್ಟಿಗೆಯಲ್ಲಿರುವ ಹೆಣವನ್ನ ಮನೆಗೆ ತಂದು ಬಟ್ಟೆ ಸುತ್ತಿ ಅಲಂಕಾರ ಮಾಡಿ ಪೂಜೆ ಮಾಡಿ ಹಬ್ಬ ಮಾಡ್ತಾರೆ. ಹಾಡು ನೃತ್ಯದ ಮೂಲಕ ಕುಣಿದು ಕುಪ್ಪಳಿಸ್ತಾರೆ. ಇದರಿಂದ ತಮಗೆ ಒಳ್ಳೆಯದಾಗತ್ತೆ ಅಂತ ನಂಬಿದ್ದಾರಂತೆ. 4-5 ದಿನಗಳ ಕಾಲ ಹೆಣವನ್ನ ಮನೆಯಲ್ಲಿ ಇಟ್ಟು ಹಬ್ಬ ಮುಗಿದ ಬಳಿಕ ಮತ್ತೆ ಸ್ಮಶಾನದಲ್ಲಿ ಹೋಗಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಇನ್ನು ಕೆಲವರಂತೂ ಸತ್ತ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಮಾಡಲು ಹಣ ಇಲ್ಲದಿದ್ರೆ ಹಣ ಸಂಪಾದನೆ ಆಗೋ ತನಕ ವರ್ಷಗಟ್ಟಲೆ ಮನೆಯಲ್ಲೇ ಇಟ್ಕೊಂಡು ಸೇವೆ ಮಾಡ್ತಾರಂತೆ. ಈ ತರಹದ ಒಂದು ವಿಚಿತ್ರ ಪದ್ಧತಿ ಈ ಜನಾಂಗದಲ್ಲಿ ಇಂದಿಗೂ ಉಳಿದುಕೊಂಡು ಬಂದಿದೆ. ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ 2024ರ ಪ್ರವೇಶಗಳು ಪ್ರಾರಂಭವಾಗಿದೆ. ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ, ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ. ಅನುಭವಿ ಉಪನ್ಯಾಸಕರು, ಹೈಟೆಕ್ ಕ್ಲಾಸ್ಗಳು, ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು. ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ, ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ, ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್, ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್, ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ. ಉತ್ತಮ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ, ನೀಟ್, ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು. ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್. ಇನ್ನೇಕೆ ತಡ, ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್. ಸ್ಥಳ ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.